ಹೇರ್ ಕಟ್ ಇದೆ. ಬಿಕಾಸ್ 1 year ಆಯ್ತು ಅಂತ ನಾನು ಹೇರ್ ಕಟ್ ಮಾಡಿಸಿ ಅಷ್ಟು ಲಾಂಗ್ ಬೆಳೆದ್ಬಿಟ್ಟಿದ್ದಾವೆ ಸಿಕ್ಕಾಬಟ್ಟೆ. ಶಾಪಿಂಗ್ ಬಂದಿದ್ದೀವಿ. ಯಾರಿನ ಚಿನ್ನಪ್ಪ ಸೆಕ್ಷನ್ ಅಮ್ಮನೂ ಇಲ್ಲೇ ನೋಡ್ತೈತೆ. 2 ಬಾಸ್ಕೆಟ್ ಆಗೈತೆ, ತುಂಬೋಗೈತೆ. ಇದು ಎಷ್ಟು ಅಮ್ಮ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಶಾಪಿಂಗ್ ಇದೆ, ಅದ್ರ ಜೊತೆ ನಂದು ಹೇರ್ ಕಟ್ ಇದೆ. ಬಿಕಾಸ್ 1 year ಆಯ್ತು ಅಂತ ನಾನು ಹೇರ್ ಕಟ್ ಮಾಡಿಸಿ ಅಷ್ಟು ಲಾಂಗ್ ಬೆಳೆದ್ಬಿಟ್ಟಿದ್ದಾವೆ ಸಿಕ್ಕಾಬಟ್ಟೆ. ಅದಕ್ಕೋಸ್ಕರ ಇಷ್ಟು ಲಾಂಗ್ ಎಲ್ಲ ಬೇಡ, ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡೋಣ, ಶಾರ್ಟ್ ಮಾಡ್ಸೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟೇ, ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡೋಣ. ಸ್ವಲ್ಪ ಶಾಪಿಂಗ್ ಇದೆ, ಹಂಗೆ ಶಾಪಿಂಗ್ ಮಾಡ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ. ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅನ್ನೋದನ್ನು ನೋಡಿ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ನನ್ನ ಜೊತೆ ಇರೋದು ಅನನ್ಯ, ಅಮ್ಮ ಆ್ಯಂಡ್ ಪ್ರದೀಪ್, ಇಷ್ಟು ಜನ ಇದ್ದೀವಿ. ಅನನ್ಯ ಪಾಪು ಎತ್ಕೊಂಡಿದ್ದಾಳೆ, ಸೊ ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ. ಅಮ್ಮನ ತೋರಿಸ್ಬೋದು, ಅಮ್ಮ ನನ್ನ ಹತ್ರ ನಮ್ಮಮ್ಮ ಕಾಣಿಸ್ಬಾರ್ದು ಅಂತ ಹಂಗೆ ಬಕ್ಕೊಂಡಿರ್ದು. ಇಲ್ಲಿ ಅನನ್ಯ, ಎಸ್ ಇಷ್ಟು ಜನ ಕಾಣಿಸಿದ್ವಿ ಅಲ್ವಾ. ಆ್ಯಂಡ್ ಬನ್ನಿ ಗೈಸ್, ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಹಾಯ್ ನಮ್ಮ ಹಾಯ್ ಹೇಳು ನನ್ನ ವ್ಲಾಗ್. ಹೋಗ್ತಿದ್ವಿ ಗೈಸು ಅನನ್ಯ. ಹಾಂ ಹಾಂ, ಯಾಕೆ ಇಲ್ಲ ಕಡೆ ಪಾಪು ಕಾಣಿಸ್ತಾರೆ, ಅದಕ್ಕೆ. ನೀನೇನು ಶಾಪಿಂಗ್ ಮಾಡ್ತೀಯ? ಅದಕ್ಕೆ ತಂದಿಲ್ಲ. ನೀನು ಅಕೌಂಟ್ ಫೋನ್ ಪೇ ಮಾಡು, ಸ್ಕ್ಯಾನ್ ಮಾಡು. ನೀನು ನಮ್ಮ ಯಾರ್ಯಾರು ಏನೇ ತರ್ತೀರಿ ತಗೊಳ್ಳಿ, ನಿಮ್ಮ ದುಡ್ಡಲ್ಲಿ ತಾನೇ. ಮರ್ಯಾದೆ ತೆಗಿತಾಳೆ ಬ್ಲಾಗಲ್ಲಿ. ನನಗೆ ಹೆಂಗೆ ಎಲ್ಲರೂ ರಕ್ಷಾಬಂಧನ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ, ರಕ್ಷಾಬಂಧನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ. ನನ್ನ ರಕ್ಷಾಬಂಧನ ಹಬ್ಬದ ದಿನ ಅನಿಸ್ತು ಗೊತ್ತಾ ಗೈಸ್, ಪಾಪ ಅಣ್ಣ ತಮ್ಮ ಎಲ್ಲ ಇರೋರೆಲ್ಲ ನಾವು ರಾಖಿ ಕಟ್ತೀವಿ. ಇಲ್ಲದ ಅಂದರೆ ವಿಚ್ ಮೀನ್ಸ್ ಒಬ್ಬರು ಸಿಂಗಲ್ ಬಾಯ್ ಇರ್ತಾರಲ್ಲ, ಅವ್ರಿಗೆ ಅನ್ಸುತ್ತೆ ಅಲ್ವಾ ನಮಗೂ ಯಾರಾದರೂ ಕಟ್ಟಬೇಕು ಅಂತ. ಅದಕ್ಕೆ ಹೇಳ್ತೀನಿ ಅನನ್ಯ ಇವನಿಗೆ ಹೋಗಿ ಕಟ್ಬಿಟ್ಟು ಬಾ ಜಯಂತಿಗೆ. ಅವ್ನು ಲಾಸ್ಟ್ ವರ್ಷ ರಕ್ಷಾಬಂಧನಲ್ಲಿ ಅಳ್ತಿದ್ನಂತೆ, ಫೋನ್ ಮಾಡಿ ಕೊಡ್ಸಮ್ಮ ಅವಳನ್ನ ರಾಖಿ ಕಟ್ಲಿ ಅಂತ. ನೀವು ನಿಮ್ಮ ಕ್ಲಾಸಲ್ಲಿ ಎಲ್ಲ ಕಟ್ಟವ್ರಾ? ಗೈಸ್, ಇವ್ರ ಕ್ಲಾಸಲ್ಲಿ ರಕ್ಷಾಬಂಧನಲ್ಲಿ ಎಲ್ಲ ಹುಡುಗಿರು ಎಲ್ಲರಿಗೂ ಕಟ್ಟವ್ರಂತೆ. ನಮ್ಮ ಕ್ಲಾಸಲ್ಲಿ ಯಾರು ಕಟ್ತಿರಿಲ್ಲಪ್ಪ. ಅನನ್ಯರ ಕ್ಲಾಸಲ್ಲೂ ಕಟ್ಟವ್ರ. ಹೌದಾ? ನೀವು ಎಲ್ರಿಗೂ ಕಟ್ಟೋರಾ? ಎಲ್ರಿಗೂ ಅಲ್ಲ, ಸೆಲೆಕ್ಟೆಡ್. ಅದನ್ನೇ ಮತ್ತೆ ಹೇಳ್ತಿರೋದು, ಅಂದ್ರೆ ಕ್ಲೋಸ್ ಇರೋರ್ಗ ಅಷ್ಟೇ. ಓಕೆ ಓಕೆ. ಒಟ್ನಾಗ ಒಂದ್ ಸ್ವಲ್ಪ ಜನ ಕಟ್ಟೋರಿ. ನೀವು ನಿಮ್ ಕ್ಲಾಸಲ್ಲೂನಾ? ನಿಮ್ಗೆ ಎಷ್ಟು ಜನ ಕಟ್ಟೋರು? ಒಟ್ನಾಗ ಕಟ್ಟೋರು ದುಡ್ಡು ತಗೊಂಡೋಗ್ ಕೊಡೋರಾ? ಮಗ ಏನೋ ಕಟ್ತೀರಿಲ್ಲ, ಏನೋ ಕಟ್ಸ್ಕೊಂಡ್ ಬರೋರು ಅನ್ಸುದಿರಲ್ಲ. ನಾನಂತೂ ಯಾರಿಗೂ ಕಟ್ಟಿಲ್ಲ, ಯಾಕೆ ಸುಳ್ಳು ಹೇಳ್ಬೇಕು. ಹೌದಾ? ಅನನ್ಯರ ಕ್ಲಾಸ್ ಚಾಕ್ಲೇಟ್ ತಂದು ಕೊಡೋರಂತೆ. ಅನನ್ಯ ಹಂಗಿದ್ರೆ ಕಟ್ಬೋದು. ಅವಾಗೆಲ್ಲ ಅವಾಗೆಲ್ಲ ₹1 2 ಅಟ್ಲೀಸ್ಟ್ ತಂದು ಕೊಡೋರಲ್ಲ. ನಾನು ಇಲ್ಲಿ ತನಕ ಸುಮ್ಮನೆ ಆ ಥರ ಎಲ್ಲ ಯಾರಿಗೂ ಕಟ್ಟೇ ಇಲ್ಲ ಗೈಸ್. ಆಲ್ಮೋಸ್ಟ್ ಕಟ್ಟಿದ್ರೆ ಋತುಗೆ ಅಂಡ್ ಅಬ್ಬಿಗೆ ಅಷ್ಟೇ. ಫ್ರೆಂಡ್ಶಿಪ್ ಬ್ಯಾಂಡು ಕಟ್ಟಿಲ್ಲ ಯಾರಿಗೂ. ನಂಗೆ ಯಾರು ಫ್ರೆಂಡ್ಸೇ ಇರಲಿಲ್ಲ, ಬಾಯ್ಸ್ ಎಲ್ಲ ಅವಾಗ ಅಷ್ಟು. ಪ್ರೈಮರಿ ಹೈಸ್ಕೂಲ್ ತನಕ, ಆಮೇಲೆ ಇಂಜಿನಿಯರಿಂಗ್ ಎಲ್ಲ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಆ ಥರ. ನಾನು ಯಾರೂ ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಆ ಥರ ಮಾಡ್ಕೋತಾ ಇರಲಿಲ್ಲ. ಗೈಸ್, ಇಲ್ಲಿ ಮಳೆನಾ? ಇಲ್ಲಿ ಮಾತ್ರ ಮಳೆ ಬರ್ತೈತೆ, ಅಲ್ಲಿ ಹಿಂದೆ ಎಲ್ಲೂ ಇರಲೇ ಇಲ್ಲ. ನಾವು ಅಂಬ್ರೆಲ್ಲೂ ತಂದಿಲ್ಲ. ನೋಡೋಣ ಹೆಂಗೆ ಹೋಗೋದಂತ. ಬಂದ್ವಿ ನಮ್ಮ ಜಾಗಕ್ಕೆ, ನಮ್ಮ ಸ್ಟಾಪ್. ಬಾಬಾ ಕಾರ್ ಪಾರ್ಕಿಂಗ್ ಮಾಡಿ ಬರಕ್ಕೆ ಹೋಗಿ ನೋಡಿ ಗೈಸ್, ಪಾಪು ಇದ್ರೆ ನಮ್ಮ ಚಿನ್ನಪ್ಪ ಇಟ್ಕೊಂಡು ಹೋಗ್ತಾ. ಅಮ್ಮ ಕೂಡ ನಾನು ಎತ್ಕೊತೀನಿ. ಗೈಸ್, ಒಬ್ರದ್ದು ಹೇರ್ ಕಟ್ ಆಗ್ತಾ ಇದೆ, ಒಬ್ಬರೇ ಅಂತ ಇರೋದು. ಅದಾದ್ಮೇಲೆ ನಮ್ಮದು. ಒಬ್ರು ಹೇರ್ ಕಟ್ಟಿಗೆ 4 ಜನ ಬಂದಿದ್ದೀವಿ. ಬಟ್ ಅನನ್ಯನೂ ಮಾಡಿಸ್ಕೋಬೇಕಾಯ್ತು, ಮಾಡೋರು ಒಬ್ಬರೇ ಇರೋದ್ರಿಂದ ಟೈಮ್ ಆಗುತ್ತೆ ಅಂತ ನನ್ನ ತವಳೆ. ನೋಡಿ, ಅಟ್ಲೀಸ್ಟ್ ಅಟ್ ಎ ಟೈಮ್ ಇಬ್ಬರದಾಗಿದ್ದರೆ ಇಬ್ಬರದ್ದು ಒಟ್ಟಿಗೆ ಆಗ್ಬಿಡ್ತಿತ್ತು. ಒಬ್ರೊಬ್ರದ್ದು ಅಂತಂದರೆ ಟೈಮ್ ಅವ್ನು ಪಾಪು ವೈಟಿಂಗ್ ಪೀರಿಯಡ್ ಜಾಸ್ತಿ ಆಗುತ್ತೆ, ಮತ್ತು ಟೈಮ್ ಆಗುತ್ತೆ.
ಗೈಸ್ ನಾವು ಬಂದು 1/2 hour ಆಯಿತು. ನಮ್ಮ ಮುಂದೆ ಇರೋರು ದಿನ ಏನಿಲ್ಲ 1 hour ಆಯ್ತಾ. ಏನು ಮಾಡೋದು ಗೊತ್ತಿಲ್ಲ. ತುಂಬ ಲೇಟ್ ಆದರೆ ಹೋಗ್ಬಿಡ್ತೀವಿ. ಸುಮ್ಮನೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸಿ ಗೈಸ್ ನಮ್ದು ಹೇರ್ ಕಟ್ ಆಗಿಲ್ಲ ಬಿಕಾಸ್ ಅವ್ರದ್ದೇ ತುಂಬ ಲೇಟ್ ಆಗ್ತಿದೆ. ನನ್ನ ಮಾಡಿಸ್ಬೇಕು ಅಂದು ಅಟ್ಲೀಸ್ಟ್ ಒಂದು 2 hours 3 hours ಮಾಡ್ತಾರೆ. ಒಂದು 2.5 hours ಅಂತೂ ಮಾಡ್ತಾರೆ ಅನಿಸುತ್ತೆ. ಅವ್ರು ಯಾರೋ ಹೊಸಬ್ರು ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಲೇಟ್, ಸಿಕ್ಕಾಬಟ್ಟೆ ಟೈಮ್ ತೊಗೊಂಡು ಮಾಡ್ಸವ್ರೆ. ಅದಕ್ಕೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ನಾನು ಇಷ್ಟಿದಾಗ ಇವಾಗ ಪ್ರೆಸೆಂಟ್ ಫುಲ್ ಶಾರ್ಟ್ ಆಗಿದೆ. ಇಷ್ಟು ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಇಷ್ಟು ಮಾಡ್ಸೋಣ ಅಂದ್ಕೊಂಡು ತುಂಬ ಶಾರ್ಟ್ ಆಗುತ್ತೆ. ಇದೆ ಇಷ್ಟು. ಫುಲ್ಲು ಮಳೆ. ಪ್ರದೀಪ್ ಕಾರ್ ತೊಗೊಬರೋಕೆ ಹೋಗಿದ್ದಾರೆ. ಅದು ಏನಾಗುತ್ತೆ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ಮೇ ಬಿ ಆದರೆ ಅಂತವನೇ ಆದರೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಕಾರ್ ಬಂತಂತೆ. ಇಲ್ಲ ಅಂದರೆ ನೋಡೋಣ ಗೈಸ್. ಅಟ್ಲೀಸ್ಟ್ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ. ಪ್ರದೀಪ್ ಇಲ್ಲಿಗೆ ಕಾರ್ ತೊಗೊಳ್ತೀನಿ ಅಂತ ಹೋದ್ರು. ಹಂಗೆ ಬಂದರು. ಲೆಟ್ಸ್ ಗೋ. ಶಾಪಿಂಗ್ ಬಂದಿದ್ದೀವಿ. ಅಮ್ಮ ಚಿನ್ನಪ್ಪನ ಎತ್ಕೊಂಡು ಓಡಾಡ್ತೈತೆ ಅಲ್ಲಿ. ಪ್ರದೀಪ್ ಈಸ್ ಯೋರ್ ಆ್ಯಂಡ್ ಐ ಆಮ್ ಯೋರ್. ಆಯ್ತಾ ಶಾಪಿಂಗು? ಇಷ್ಟೊಂದು ಇಟ್ಕೊಂಡಿದ್ಯಾ? ಇಷ್ಟೊಂದಂತೆ ಅನ್ಯ ಅಲ್ಲಿ ಇದೆಲ್ಲ ಇದೆ ನೋಡು. ಸ್ಲಿಪ್ಪರ್ಸ್ ಎಲ್ಲ ನೋಡು. ನಾನು ಚಿನ್ನಪ್ಪ ಟಾಯ್ಸು ಎಲ್ಲ ಇದೆ. ಇಲ್ಲಿ ನೋಡು ಚಿನ್ನಪ್ಪ ಶೂಸ್ ಅಂದರೆ ಪುಟ್ಟ ಶೂಸ್ ಥರ. ಬೇಡ, ಚೆನ್ನಾಗಿರಲ್ಲ. ಚೆನ್ನಾಯ್ತಲ್ಲ. ಯಾರಿನ ಚಿನ್ನಪ್ಪ ಸೆಕ್ಷನ್ ಅಮ್ಮನೂ ಇಲ್ಲೇ ನೋಡ್ತೈತೆ. ಅವನ ಫೇವ್ರೆಟ್ ಟಾಯ್ಸು. ಓ ಅದು ಸೌಂಡು. ಅಲ್ಲಿ ಡಾಗಿ ಬಂದಿದೆ ನೋಡು. ಇಷ್ಟ ಆಗಿದೆ ಗೈಸ್. ನಮ್ದು ಋತುದು ಶಾಪಿಂಗ್ ಆಯಿತು, ನಮ್ಮದು ಶಾಪಿಂಗ್ ಆಯಿತು. ಈಗ ಸ್ಟೇಷನರಿ ಕಿಚನ್ ಐಟಮ್ಸ್ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ಅಲ್ಲ. ನಿಮ್ಗೆ ಇಷ್ಟ ಆಯ್ತಾ? ಆ್ಯಂಡ್ ಚಿನ್ನಪ್ಪ ಪಾಚಿ ಮಾಡಿದ್ದಾನೆ, ಹಂಗೆ ಇಟ್ಕೊಂಡು ಶಾಪಿಂಗ್ ಮಾಡ್ತಿದ್ದೀವಿ. ಸ್ವಲ್ಪ ಗೊತ್ತಾ ಹೆಂಗೆ ಕ್ಯೂರಿಯಾಸಿಟಿಯಿಂದ ಹಿಂಗೆ ಸುಮ್ಮನೆ ಫುಲ್ಲು ಎಲ್ಲ ಹತ್ರ ನೋಡೋದು. ಅಂದರೆ ಲೈಟಿಂಗ್ಸ್ ಇರುತ್ತಲ್ಲ ಗೈಸ್, ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅದೇನೋ ಒಂಥರ ನನಗೆ ಖುಷಿ ಆಗುತ್ತೆ ಅನಿಸುತ್ತೆ. ಲಾಸ್ಟ್ ಟೈಮು ಅಷ್ಟೇ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಾನೆಲ್ಲ. ಅದು ಹೊಸ ಥರ ಅನಿಸುತ್ತೆ ಅದಕ್ಕೆ. ಇಟ್ಸ್ ವೆರಿ ನೈಸ್. ನಿಮ್ಗೆ ಏನು ಅನಿಸ್ತು? ನನಗೆ ಚೆನ್ನಾಗಿತ್ತಾ? ನಿನ್ನ ಸೆಲ್ಫಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಪರವಾಗಿಲ್ಲ. ಹಾಗೆ ಮಾತಾಡ್ತೀಯಾ? ಕೇಸ್ ಎಲ್ಲ ಆಗಿದೆ. ಬಿಲ್ಲಿಂಗ್ ಆಗ್ತಿದೆ. ಎಷ್ಟಿದೆ ಅಂತಂದರೆ 2 ಬಾಸ್ಕೆಟ್ ಆಗೈತೆ. ತುಂಬೋಗೈತೆ. ನಾನು ಹೇಳ್ತಾವಳೆ ನಮ್ಮ ಸಪ್ರೇಟ್ ಬಿಲ್ಲು, ನಮ್ಮದು ಪಾಪುದೆಲ್ಲ, ನಿಂದು ಮಾತ್ರ ಬೇರೆ ಬಿಲ್ ಮಾಡಿಸ್ಕೊ ಅಂತ. ಪೂರ್ತಿ ಬಿಲ್ ನಾನೇ ಕೊಡ್ತೀನಿ ಅಂತ. ಪೂರ್ತಿ ಬಿಲ್ ಇವ್ರದ್ದೆ ಗೈಸ್. ನಾನು ಆಯಿತು ಗೈಸ್. ಹೋಗಿ ಬಿಲ್ ಕೊಡಿ. ನಾನು ಇಲ್ಲಿ ಕ್ಯಾರಿ ಬ್ಯಾಗ್ ಇದೆ ಅದರೊಳಗಡೆ. ಕ್ಯಾರಿ ಬ್ಯಾಗ್ ತೊಗೊಂಡಿಲ್ಲ ಅಂದಿದ್ರು ಆಯ್ತಿತ್ತು. ಕ್ಯಾರಿ ಬ್ಯಾಗ್ ಗೈಸ್. ಮಸಾಲೆ ಪುರಿ ಪಾರ್ಸಲ್ ಎತ್ಕೊಂಡು ಬಂದಿದ್ದೀವಿ. ಆರ್ ಹ್ಯಾವಿಂಗ್ ಇಟ್ ಇನ್ ಕಾರ್. ಚೆನ್ನಾಯ್ತಾ? ನಾನು ಹೇಳೋಳೆ ಗಿಲ್ಕಿ ಸೌಂಡ್ ಚಿನ್ನಪ್ಪದು. ನಾನು ತಿನ್ಕೊಂಡು ಹೊಡೋದೆ ಗೈಸ್. ಬಂದಾಗಿಂದ ಹೋಗೋ ತನಕನೂ ಮಳೆ ಬರ್ತಾನೆ ಐತೆ. ಯಾವ ಟೈಮಲ್ಲಿ ಬಂತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ನನಗಿಂದ ಶಾಪಿಂಗ್ ಜಾಸ್ತಿ ಆಗಿರೋದು. ನಂದಲ್ಲ, ನಮ್ಮಮ್ಮ ಅವ್ರ ಮಗುಂಗೆ ತಗೊಂಡಿರೋದೇ ಶಾಪಿಂಗ್ ಜಾಸ್ತಿ ಆಗಿರೋದು. ಋತುದು ಫಸ್ಟ್ ಹೈಯೆಸ್ಟ್. ನಂದೇ ಜಾಸ್ತಿ ಇಲ್ಲ, ಅವಂದೇ ಜಾಸ್ತಿ ಇರೋದು. ನಂದು ಒಂದು 2 ಕುರ್ತೀಸ್ ತಗೊಂಡಿದ್ದೀನಿ ಅಷ್ಟೇ. ಚಿನ್ನಪ್ಪದು ಒಂದು 2 ಸ್ವೆಟ್ ಶರ್ಟ್ ತರೋದು. ಅನನ್ಯಂದು ಒಂದು 4 or 5 ಅಲ್ವಾ ತಾನೇ? 4 ಏನೋ. ಆಮೇಲೆ ಒಂದು ಪೇರ್ ಸ್ಲಿಪ್ಪರ್. ಚಿನ್ನಪ್ಪದ ಒಂದು ಟಾಯಿ ಮತ್ತೆ ಒಂದು ಸ್ನ್ಯಾಕ್ಸು ಮತ್ತೆ ಸಾಕ್ಸ್ ಆ ಥರ ತಗೊಂಡಿದ್ದೀವಿ. ಅಷ್ಟೆಲ್ಲ ತಗೊಂಡು ತುಂಬ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ.
ಮಗ ಬಂದಿಲ್ಲ. ಓ ಅದೊಂದ್ ಅವೆರಡು ಬ್ಯಾಸ್ಕೆಟ್ ತರದೆರಡು ಇದ್ರೊಳಗೆ ಒಂದೈತೆ. ಆ ತರದೆರಡು. ಇವಾಗ ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ಏನ್ ಟೆನ್ಷನ್, ತಲೆಯಲ್ಲಿ ಏನ್ ಓಡ್ತೈತೆ ಹೇಳೋಣ ನೇನೆ. ಹೋಗಿ ಅಡ್ಗೆ ಮಾಡ್ಬೇಕು. ಇವ್ರೇನೋ ಸುತ್ಕೊಂಡ್ ಬಂದ್ರು, ಹೋಗಿ ಮಲ್ಕತ್ತಾರೆ. ನಾನೀಗ ಹೋಗಿ ಅಡ್ಗೆ ಮಾಡ್ಬೇಕಲ್ಲ ಅಂತ ತಲೆ ಬಿಸಿ ಆಯ್ತು, ತಲೆಯಲ್ಲಿ ಓಡ್ತಾ ಇದೆ. ಎಲ್ರು ತಲೆಯಲ್ಲೂ ಒಂದೊಂದು. ಮಸಾಲ ಪುರಿ ಚೆನ್ನಾಗಿತ್ತಮ್ಮ. ಚೆನ್ನಾಗಿತ್ತು. ಫುಲ್ಲು ರಶ್ ಇತ್ತು. ಮಳೆ ಜಾಸ್ತಿ ಜನ ಇರಲ್ಲ ಅಂತಂದ್ರೆ ಮಳೆ ಇದ್ದಾಗೆ ಜಾಸ್ತಿ. ಎಲ್ರು ಬಿಸಿ ಬಿಸಿ ತಿನ್ನಕ್ ಹೋಗ್ತಾರಂತಲ್ಲ, ಅದಕ್ಕೆ ಗೋಬಿ ಹತ್ರನೂ ತುಂಬಾ ರಶ್ ಇತ್ತು. ಚಿನ್ನಪ್ಪ ಪಾಚಿ ಮಾಡಿದ್ದಾನೆ. ವಿ ಆರ್ ಗೋಯಿಂಗ್ ಟು ಗೋ. ಗೈಸ್ ಮಗುಗ್ ಜಾಗ ಬಿಡು ಅಂದ್ರೆ ಮಗುನ ಅದು ಹೊಸ ಫೋನ್ ಹಿಡ್ಕೊಂಡ್ಬಿಟ್ಟು. ನೋಡಿ ಗೈಸ್, ಇಲ್ಲಿ ಇಲ್ಲಿ ಇಲ್ಲೊಂದು ಫೋನು, ಇಲ್ಲೊಂದು ಫೋನು, ಇಲ್ಲೊಂದು ಫೋನು, 3 ಫೋನ್. ಇವ್ ಮಲ್ಗೋನೆ ಎಲ್ಲಾನು ತೊಗ್ತೀನಿ ಅವ್ನ ಮ್ಯಾಕ್ ಇಟ್ಬಿಟ್ರೆ. ಋತು ಹೊಸಿ ಶಾಪಿಂಗ್ ಮಾಡ್ಕೊ ಬಂದಿಲ್ಲ. ನಿನ್ಗೆ ಹೊಸಿ ನಿಂದೆ ಹೈಯೆಸ್ಟ್ ಅಮ್ಮ. ಆದ್ರೆ ನಿಂಗೆ ಆಯ್ತವ ಇಲ್ಲೋ ಗೊತ್ತಿಲ್ಲ. ಸೈಜ್ ನಮ್ದೆ ಸಖತ್ತಾಗೈತೆ ಸೆಲೆಕ್ಷನ್ ಎಲ್ಲ. ಬಟ್ ಸಖತ್ ತಂದಿದೀವಿ, ಮಸ್ತ್ ಆಗಿ ತಂದಿದೀವಿ. ಗಂಟೆ ಕಂಡ್ರೆ ಇಕ್ಕತ್ತಳಂತ. ನಿಂಗೆ ಇಷ್ಟ ಆಗುತ್ತೆ ಋತು, ಚೆನ್ನಾಗವೆ. ಇಲ್ಲ ಇಲ್ಲ ಏನಾಗಲ್ಲ ಬಿಡು, ಏನಾಗಲ್ಲ ತೋರ್ಸು. ಅದು ಗಾರ ಆಗುತ್ತಂತೆ. ಏನಾಗಲ್ಲ ಗೈಸ್. ನೀವ್ ಯಾರು ಹೊಸ ಫೋನ್ ತೆಗೆದ್ರು ಮತ್ತೆ ಕವರೊಳಗೆ ಹಾಕಾಕಿ ಯಾರು ಇಡ್ತೀರ ಹೇಳಿ. ಅದು ಟೆಂಪರ್ ಗ್ಲಾಸ್ ಹಾಕ್ಸಿಲ್ಲ, ಏನು ಅಂದ್ಕೊಳ್ಳಲ್ಲ. ಕಿತ್ತೆ ಹೋಯ್ತು, ಕಣ್ಣೆಸರಾಗ್ಬಿಟ್ಟೆ ಇಟ್ಕೊಂಡು. ಬಾಕ್ಸ್ ಒಳಗೆ ಹಾಕಿಕ್ತಾನೆ. ಏನು ಇಷ್ಟ ಆಯ್ತಲ್ಲ, ಕಲೆಕ್ಷನ್ ಸಕ್ಕದಾಗಿತ್ತು. ಬಟ್ ಏನ್ ಗೊತ್ತಾ, ಅವತ್ತು ಹೋದಾಗ ಇದ್ದಿದ್ ಕಲೆಕ್ಷನ್ಸ್ ಇಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟವೆ. ಇನ್ನೊಂದಿತ್ತು ನೋಡು, ನಾನು ಸೈಜ್ ನೋಡಿದ್ನಲ್ಲ ನೀನ್ ಇತ್ತಾಗೋ ಅಂದಲ್ಲ, ಅದ್ ನಂಗೆ ಬೇಕಾಗಿತ್ತು. ಬಟ್ ಫುಲ್ ಸೈಜ್ಗಳು ಖಾಲಿ ಆಗ್ಬಿಟ್ಟಿದ್ದವು ಗೈಸ್. ಫುಲ್ಲು ದೊಡ್ಡ ದೊಡ್ಡ ಸೈಜ್ ಇದ್ದು. ಅನನ್ಯನ್ ಸೈಜ್ ಅನ್ಸುತ್ತೆ ಮೇ ಬಿ ಅವೆಲ್ಲ. ಆ ತರ ಫುಲ್ಲು ದೊಡ್ಡ, ನನ್ ಡಬಲ್ ಸೈಜ್ ಆಗುತ್ತೆ ಅನ್ಸುತ್ತೆ. ನನ್ ಪುಟ್ಟು ಕಾಲು ಪುಟ್ಟು ಸೈಜ್. ನಾನ್ ಲಾಸ್ಟ್ ಅದೇ ಸ್ಲಿಪ್ಪರ್ ತಗೊಳ್ಳೋಣ ಅಂತಾನೆ ಹೋಗಿದ್ದೆ. ಸ್ಲಿಪ್ಪರ್ನೇ ಗೈಸ್ ನೋಡಿದ್ದು, ಇದು ತಗೊಳ್ಳೋಣ ಅಂತೇಳಿ. ಬಟ್ ಅವಾಗ ಪ್ರದೀಪ್ ಹೇಳಿದ್ರು ಎಷ್ಟೊಂದು ಸ್ಲಿಪ್ಪರ್ ಐತೆ, ಎಷ್ಟೊಂದು ಸುಮ್ಮನೆ ಏನಕ್ಕೆ ತಗೋತೀಯ, ವೆಸ್ಟ್ ಸೈಡಲ್ಲೂ ಅಷ್ಟೊಂದು ತಗೊಂಡಿದ್ದೆ ಅಂತ ಹೇಳಿ. ಮತ್ತೆ ವೆಸ್ಟ್ ಸೈಡ್ ಇವಾಗ ಮತ್ತೆ ರೀಸೆಂಟಾಗಿ ಅವಾಗ ತಗೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಡ ಅಂತ ಹೇಳಿ ಸುಮ್ಮನೆ. ಆಮೇಲೆ ನನಗೂ ಅನ್ನಿಸ್ತು ಹೌದಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಸದ್ಯಕ್ಕೆ ಬೇಡ ಅಂತ. ಅನನ್ಯ ನೀನ್ ಬೆಂಗ್ಳೂರ್ಗೆ ಹೋದಾಗ್ಲೂ 1-2 ಜೊತೆ ತಂದೆ ತಾನೇ? ಈಲ್ಸೇನೋ ಈಲ್ಸ್ ಒಂದ್ ಜೊತೆ, ಇನ್ನೊಂದು ಅದೇ ಎಂಗೇಜ್ಮೆಂಟ್ ಹೋಗುವಾಗ ಹುಡುಕ್ತೆ. ಅದು ಎಲ್ಲಿ ಇಟ್ಟೈತಮ್ಮ? ಅಲ್ಲೇ ಎಲ್ಲ ಐತೆ, ಅದು ಚೆನ್ನಾಗೈತೆ. ಅದು ಈಗ ತಗೊಂಡಿರೋದು ಅವ್ಳು ಖಾಲಿ ಸಕ್ಕತ್ತಾಗಿ ಕಾಣಿಸುತ್ತೆ ಗೈಸ್. ನನ್ನ ಸೈಜ್ ಇತ್ತು ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ನಾನು ತಗೊಳ್ಳಿಲ್ಲ ಅದನ್ನ. ದಟ್ಸ್ ಆಲ್ ಫಾರ್ ದಿ ಡೇ. ನಾನು ಚಿನ್ನಪ್ಪ ಏನು ಪ್ಲೀಸ್ ಅನನ್ಯ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗೋಕ್ಕೆ ಪಟ್ 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 ಅಂತ ರೆಡಿ ಆಗ್ತಿದ್ದಾಳೆ. ಅವಳು ಹೇಳ್ತಾಳೆ ಅಮ್ಮ ಬೈಕೊಳ್ಳುತ್ತೆ, ಆಮೇಲೆ ಪಾಪ ಅಮ್ಮ ಒಂದೇ ಹೋಗೈತೆ, ಟೈಮ್ ಆಗುತ್ತೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. 8 o'clock ಆಗಿದೆ ಗೈಸ್, 8:03, 8 ಗಂಟೆ 3 ನಿಮಿಷ ಆಗಿದೆ. ಸೊ ಅವಳು ಹೋಗ್ತಾಳೆ ಬಿಕಾಸ್ ಊಟಕ್ಕೆ ರೆಡಿ ಮಾಡಬೇಕು. ಅಪ್ಪಾಜಿ ಮನೇಲೇ ಇದ್ರಲ್ಲ, ಅವರಿಗೆ ಊಟ ಬೇಕಲ್ಲ ಗೈಸ್, ಅದಕ್ಕೆ ಅಂತ ಹೇಳಿ. ಆಮೇಲೆ ಮಳೆ ಬರೋದ್ರಿಂದ ನಾವು ಏನು ಪಾರ್ಸಲ್ ಏನೂ ತೊಗೊಬರ್ಲಿಲ್ಲ, ಜಸ್ಟ್ ಬಂದ್ಬಿಟ್ವಿ. ಬೇಗ ಬೇರೆ ಬರಬೇಕಾಗಿದ್ದಲ್ಲ, ಹೋಗಿದ್ದೆ ಲೇಟ್ ಆಗ್ಬಿಡ್ತು. ನಾವು 5 ಏನೋ ಹೋಗಿದ್ದಲ್ಲ ಅನನ್ಯ, 5:30 ಏನೋ ಆಗಿತ್ತು ಅನ್ಸುತ್ತೆ. ಪಾರ್ಲರಿಂದ ನಾವು ಹೊರಟಾಗ 5:30ನಾ? ಅವಾಗೆ ಟೈಮ್ ಆಗ್ಬಿಡ್ತು ಗೈಸ್. ನಾವೇನಾದ್ರು ಪಾರ್ಲರ್ಗೆ ಹೋಗ್ದೇನೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರೆ ಫುಲ್ ಅಂದ್ರೆ ಜಾಸ್ತಿ ಟೈಮ್ ಸಿಗ್ತಿತ್ತು. ಬಟ್ ಇವಾಗ್ಲೂ ತುಂಬಾ ಹೊತ್ತು ನಾವು ಟೈಮ್ ತಗೊಂಡು ಏನಾದ್ರು ಇದೆಯಾ ಇಷ್ಟ ಆಗೋದು ಅಂತ ನೋಡ್ಕೊಂಡ್ಬಂದ್ವಿ. ಇನ್ನೇನು ಅಷ್ಟು ಇಂಪ್ರೆಸ್ ಆಗೋ ಥರದಿಲ್ಲ, ಇಷ್ಟ ಆಗೋದನ್ನೆಲ್ಲ ಎತ್ಕೊಬಂದಿದ್ವಿ. ಅನನ್ಯ ಸ್ಯಾಟಿಸ್ಫೈಡಾ? ಶಾಪಿಂಗ್ ಇಷ್ಟ ಆಯ್ತಾ? ಕುರ್ತಿ ಇಷ್ಟ ಆಗಿಲ್ಲ ಅವಳಿಗೆ ಕುರ್ತೀಸ್ ಏನು, ಬಟ್ ಅಷ್ಟೊಂದು ಫುಲ್ ಎಲ್ಲ ಇಷ್ಟ ಆಗತ್ತಾರ. ಅಷ್ಟರಲ್ಲಿ ಯಾವುದೋ 1-2 ಆ ಥರ ಇಷ್ಟ ಆಗತ್ತಾರದು ಅಷ್ಟೇ ಇದ್ದಿದ್ದು ತಾನೇ. ಎಸ್ ಗೈಸ್, ಸದ್ಯ ಒಂದೇ ಪೇರ್ ಇದ್ದಿದ್ದು ನನ್ನ ಸೈಜ್. ಬೇರೆ ಯಾವ್ದ್ರಲ್ಲೂ ನಿನ್ ಸೈಜ್ ಇರ್ಲಿಲ್ವಾ? ನಿನ್ಗಿಷ್ಟ. ಆಮೇಲೆ ನನ್ಗೆ ಲೋ ಕಾಣಿಸ್ತು ಎಲ್ಲ ಟಾಪ್ಸ್ ಅಲ್ಲೂ ಗೈಸ್. ಏನಾಗ್ಬಿಟ್ಟಿದೆ ಅಂದ್ರೆ ಸೈಜ್ಗಳೇ ಇರ್ಲಿಲ್ಲ. ಎಲ್ಲ ಎಂತ ಎಲ್ಲೋ XL ಆ ತರ ಇತ್ತು. ಆಲ್ಮೋಸ್ಟ್ S M ಈ ಸೈಜ್ಗಳೆಲ್ಲ ಪೂರ್ತಿ ಪಿಕ್ ಮಾಡಾಕ್ಬಿಟ್ಟಿದ್ರು. ಸೈಜ್ಗಳೇ ಇರಲಿಲ್ಲ, ಫುಲ್ ಖಾಲಿ ಆಗ್ಬಿಟ್ಟಿತ್ತು.
ಆ್ಯಂಡ್ ದಟ್ಸ್ ಆಲ್. ಋತು ಕೇಳ್ತೀನಿ ಅವನಿಗೆ ಬಟ್ಟೆಗಳು ಇಷ್ಟ ಆಯ್ತಾ ಅಂತ ಕೇಳ್ಬಿಟ್ಟು ಈ ವ್ಲಾಗ್ ಎಂಡ್ ಮಾಡೋಣ. ಪಾಪಗೆ ನಮ್ಮ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಪಟ್ಟ ಅಂತ ಒಂದು ಅಡುಗೆ ಕಿಚನ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಬಿಟ್ಟೈತೆ. ಸಾಂಬಾರು ಏನಮ್ಮ? ಒಬ್ಬಟ್ಟು ಸಾಂಬಾರು, ಹೆಸರು ಬೇಳೆ. ಓಕೆ, ಇದು ಕೋಸಂಬರಿಗ? ಕಾಯಲ್ಲ. ಓಕೆ, ಕಾಯಲ್ಲಿ ಮಾಡ್ತಾ ಇರೋದಾ? ನೀನೇನು ಮಾಡಕ್ಕೆ ಹೋಗ್ತಿದ್ಯಾ? ಓ, ರೈಸ್ಗಾ? ಓಕೆ ಓಕೆ. ನೀನು ಹಿಂಗೆ ಟಿ ವಿ ನೋಡ್ತಿದೀಯಾ? ಆಲ್ರೆಡಿ ಎಲ್ಲ ತೆಗಿತಾವಳೆ. ನೋಡು ನಿನ್ನವ ಅಂತ ಅವ್ನು ಕೊಡು, ಅವ್ನಿಗೆ ಹೆಂಗೆ ಗೈಸ್ ಅವ್ನಿಗೆ ಇಷ್ಟ ಆಗುತ್ತೋ ಇಲ್ವೋ ಅವ್ನ ಬಟ್ಟೆಗಳು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅವ್ನಿಗೆ ಕೇಳ್ತೀನಿ ಆಮೇಲೆ. ಬಟ್ಟೆ ತೋರಿಸಲ್ಲ, ಅವ್ನಿಗೆ ಇಷ್ಟ ಆಗುತ್ತೆ ಅಂತ ತೋರಿಸ್ತೀನಿ. ಗೈಸ್ ಇವಳ್ದು ನಿಂದಷ್ಟು 4? 4. ಇವಂದು 5. ಅವಂದೇ ಹೈಯೆಸ್ಟ್ 3. ನನ್ನ ಮಗಂದು 3+1 ಗಿಲ್ಗಿ. ನಂದು 2 ಅಷ್ಟೇ. ಇವಳ್ದು ಎಕ್ಸ್ಟ್ರಾ ಸ್ಲಿಪ್ಪರ್ಸು. ಇವ್ರದೆಲ್ಲ ಇಷ್ಟಿರೋದು. ಕ್ಯಾರಿ ಬ್ಯಾಗ್ ಮಾತ್ರ ನಾನು ತಗೊಂಡಿರೋದು 2 ಕೊಡ್ತೀವಿ. ಕ್ಯಾರಿ ಬ್ಯಾಗು ನಾನು ಅಮೌಂಟ್ ಹಾಕ್ಬೇಕಂತ ಕ್ಯಾರಿ ಬ್ಯಾಗಿಗೆ. ನಿಂತು ಕಮ್ಮಿ ಅಲ್ಲ ಅದು. ನೋಡಿ ಗೈಸ್, ಕಡಿಮೆ ಇರೋರು ಹಾಕ್ತಾರ ಕ್ಯಾರಿ ಬ್ಯಾಗ್ ದುಡ್ಡನ್ನ. ಕ್ಯಾಲ್ಕುಲೇಟ್ ಮಾಡ್ತಾವಳೆ ಯಾರ್ಯಾರ್ದು ಎಷ್ಟು ಜಾಸ್ತಿ ಆಗಿರುತ್ತೆ ಅಲ್ಲ. ಯಪ್ಪ, ಎಂತ ಬಜೆಟು ಜಾಸ್ತಿ ಆಗಿಲ್ಲ ಗೈಸ್. ಅಷ್ಟೇ ನೋಡು, ಬೇಗ ನನಗೆ ಕೊಡಿ. ಎಲ್ಲ ಮಡಿಕೊಂಡ್ಬಿಡ್ತಾಳೆ, ಬೇಕಾದ್ರೆ ಕೊಟ್ಬಿಡು, ಕಾಯ್ತಾವಳೆ. ನೋಡು ಸುಕ್ಕ ನೋಡು, ಆಮೇಲೆ ನೋಡ್ಕೊಳ್ಳುವಂಥದ್ದು. ಏನು ಫೋನ ಇಷ್ಟ ಆಯ್ತವ ನೋಡು, ಚೆನ್ನಾಗವಂತ ಆಯ್ತವ ನೋಡ್ಕೊ. ಸೈಜ್ ಎಲ್ಲ ಯಾವ ಕಲರ್ ತಂದಿದ್ದೀವಿ? ನೋಡ್ತೀನಿ ಬಿಡು. ಎಲ್ಲ ಕೊರಿಯನ್ ತಂದೈತಿ ನಿಮ್ಮಮ್ಮ ನಿಂಗೆ. And yes guys, ವ್ಲಾಗ್ ಎಂಡ್ ಮಾಡಿಬಿಡೋಣ, ಜಾಸ್ತಿ ಹೊತ್ತಾಗ್ಬಿಡುತ್ತೆ. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಇವರು ಹೋಗಿ. ಋತುಗಿನ ಕೊಟ್ಟಿಲ್ಲ ನಾವು ಟಿ ಶರ್ಟ್ಸ್ ಎಲ್ಲ, ಹೆಂಗಿದೆ, ಇಷ್ಟ ಆಗುತ್ತಾ ಏನು ಅಂತ ಹೇಳಿ. ಅವನೇನಾದರೂ ನೋಡಿದ್ರೆ ಅವ್ನಿಗೆ ಇಷ್ಟ ಆಗುತ್ತೋ ಅವನೇನು ಹೇಳ್ತಾನೆ ಅದನ್ನು ಇದಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಅದರ್ವೈಸ್ ನೋ. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಇವರು ಓನ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನೆಲ್.